ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಂಗಾವದಲ್ಲಿ ಆರ್ಎಎಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಸ್ಎಸ್ ಉಳ್ಳೇಗಡ್ಡಿ ಅವರ ನಿವೃತ್ತಿ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಸತತ 37 ವರ್ಷಗಳ ಸುದೀರ್ಘ ಸೇವೆಯನ್ನ ಹುಟ್ಟಿದ ಊರಲ್ಲಿ ಹಾಗೂ ನಾವು ಕಲಿತ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯರಾಗಿ ಸಲ್ಲಿಸಿ 31/7/2026 ನಿವೃತ್ತಿಯಾಗಲಿರುವ ಶ್ರೀ ಶ್ರೀಕಾಂತ್ ಸಿದ್ದಪ್ಪ ಉಳ್ಳೇಗಡ್ಡಿ ಅವರ ಅಭಿನಂದನಾ ಸಮಾರಂಭ ಸಂಪಂಗಾವದಲ್ಲಿ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ಆದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲರು ನೆರವೇರಿಸಿದ್ರು. ಉದ್ಘಾಟನಾ ಭಾಷಣದಲ್ಲಿ ಅವರು ಸುದೀರ್ಘ ಸೇವೆ ಸಲ್ಲಿಸಿ ಲಕ್ಷಾಂತರ ಶಿಷ್ಯರನ್ನ ರೂಪಿಸಿದ ಉಳ್ಳೇಗಡ್ಡಿ ಅವರು ನಿವೃತ್ತಿಯ ನಂತರವೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸಂಪಂಗಾವದ ಶ್ರೀ ಕಟ್ಟಾಪುರಿ ಮಠ ಶ್ರೀಗಳು, ಅರಂಭಾವಿಯ ಶ್ರೀಗಳು, ಬೈಲಹೊಂಗಲದ 3000 ಮಠ ಶ್ರೀಗಳು ಹಾಗೂ ಆರಾಧ್ರಿ ಮಠ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ರು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟರು ಆದ ಶಿವರಂಜನ್ ಬೋಳನವರ, ಹಿರಿಯ ಪತ್ರಕರ್ತರು ಆದ ಮಹಂತೇಶ ತುರುಮುರಿ, ಈಶ್ವರ ಹೂಟಿ, ಗುರು ಬೆಟ್ಟಗುಡ್, ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಆದ ರಾಜು ಕೊಡಸಮ್ಮನವರ್, ಶಿವಾನಂದ ಬಟ್ಟಿಮನಿ, ಕಿತ್ತೂರು ಬಿಇಒ ಚನ್ನಬಸಪ್ಪ ತುಬಾಕದ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಆದ ಮಂಗಳಾ ಮೆಟಗುಡ್, ಮೋಹನ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್, ಶ್ರೀ ಟಕ್ಕಾಯಿ ಸೇರಿ ಅನೇಕ ಗಣ್ಯರು ಹಾಗೂ ಆರ್ಎಎಸ್ನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಚೇರ್ಮನ್ ಶ್ರೀ ಶಂಕರಪ್ಪ ಸಿದ್ನಾಳ್ ವಹಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಅಭಿಮಾನಿ ಬಳಗ ಹಾಗೂ ಶಿಷ್ಯಂದಿರು ಉಳ್ಳೇಗಡ್ಡಿ ಶಿಕ್ಷಕ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮುಖ್ಯ ಶಿಕ್ಷಕ ಎಸ್ಎಸ್ ಉಳ್ಳೇಗಡ್ಡಿ, ಹಿರಿಯ ಶಿಕ್ಷಕ ಎಸ್ಟಿ ಗಂಗಣ್ಣವರ್ ಸೇರಿ ಆರ್ಎಎಸ್ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಅವರ ಮುಂದಿನ ನಿವೃತ್ತಿ ನಂತರದ ಜೀವನಕ್ಕೆ ಶುಭ ಕೋರಿದ್ದಾರೆ. ಇದು ಇವತ್ತು ಬಂದು ಇದಾಗಿದೆ. ಸಾಕಷ್ಟು ಜನ ಅಭಿಮಾನಿಗಳು ಬಂದು ಶುಭ ಹಾರೈಸಿದ್ದಾರೆ. ನಿಜವಾಗ್ಲೂ ಶ್ರೀ ಶ್ರೀಕಾಂತ್ ಉಳ್ಳೇಗಡ್ಡಿ ಅವರ ಅಭಿನಂದನಾ ಸಮಾರಂಭ ಬಹಳಷ್ಟು ವಿಜೃಂಭಣೆಯಿಂದ ಉತ್ಸವದ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡುವುದು ಬಹಳ ಏನಪ್ಪಾ ಅಂದ್ರ ಸಮಯೋಚಿತವಾಗಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಸಮಾಜವನ್ನ ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ವಾತಾವರಣವನ್ನ ಇವತ್ತು ಆರ್ಎಎಸ್ ಪ್ರೌಢಶಾಲೆಯಲ್ಲಿ ನಿರ್ಮಾಣವಾಗಿದೆ. ಎಸ್ ಉಳ್ಳೇಗಡ್ಡಿ ಶಿಕ್ಷಕರು ಈ ಊರಿನ ಮಣ್ಣಿನ ಮಗನಾಗಿ ಇಲ್ಲಿಯೇ ಜನಿಸಿ ಇದೇ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಇದೇ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ 37 ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳ ಶಿಷ್ಯಂದರನ್ನ ಇಲ್ಲಿ ಪಡೆದುಕೊಂಡಿದ್ದಾರೆ. ಆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮನಸಾರೆ ಬಂದು ಮನದುಂಬಿ ಅವರಿಗೆ ಏನಪ್ಪಾ ಅಂದ್ರ ಸನ್ಮಾನವನ್ನು ಮಾಡೋ ಮುಖಾಂತರ ತಮ್ಮ ಗುರು ಪರಂಪರೆಯನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ನಮ್ಮ ಸಂಪಗಾಂವ್ ಗ್ರಾಮದಲ್ಲಿ ಈ ಹಿಂದೆ ಎಂದೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಬಹಳಷ್ಟು ಶಿಕ್ಷಕರು ನಿವೃತ್ತಿಯನ್ನು ಹೊಂದಿದ್ದಾರೆ. ಆದ್ರೆ ಇಂಥ ಒಂದು ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮವನ್ನ ನಾವು ನಿರೀಕ್ಷೆಗೂ ಮೀರಿ ಇವತ್ತ ಸನ್ಮಾನ ಮಾಡೋದ ಪದ್ಧತಿ ಆಗಿರ್ಬೋದು, ಭೇಟಿ ಆಗ್ತಕ್ಕಂಥ ಕುಶಲೋಪರಿಯನ್ನ ವಿಚಾರಿಸ್ತಕ್ಕಂಥ ಸನ್ನಿವೇಶವನ್ನ ನೋಡಿದ್ರೆ ಬಹುಶಃ ಹಿರಿಯ ಕಿರಿಯ ಇಡೀ ಗ್ರಾಮದ ವಯೋವೃದ್ಧರು ಕೂಡ ಬಂದ ಅವರಿಗೆ ಸನ್ಮಾನವನ್ನು ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಮತ್ತು ಬಹಳ ನಮ್ಮೂರಿನ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಕಾರ್ಯಕ್ರಮವನ್ನ ಇವತ್ತು ನಮ್ಮೂರಿನ ಜನತೆ ಮಾಡಿ ಗುರು ಪರಂಪರೆಯನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಒಬ್ಬ ಗುರು ತಮ್ಮ ಶಿಷ್ಯಂದರಿಗೆ ವಿದ್ಯೆಯನ್ನ ದಾರಿ ಎರೆದಾಗ ಅವರಿಂದ ಬರ್ತಕ್ಕಂಥ ಪ್ರತಿಫಲ ಏನಪ್ಪಾ ಅಂದ್ರ ಈ ಅಭಿನಂದನಾ ಸಮಾರಂಭದಲ್ಲಿ ಖುದ್ದಾಗಿ ಭೇಟಿಯಾಗಿ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಪಾದವನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು ಆಗಿರ್ಬೋದು, ಹಿರಿಯರು ಬಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಆಗಿರ್ಬೋದು. ಪೂಜ್ಯ 4 ಶ್ರೀಗಳು ಇವತ್ತ ಇಲ್ಲಿ ಬಂದು ಅವರಿಗೆ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಆದ್ದರಿಂದ ನಾವು ಕೂಡ ಶಿಕ್ಷಕರ ವತಿಯಲ್ಲಿ ಇರುವುದೇ ಒಂದು ಪುಣ್ಯ ಅಂತ ಹೇಳಿ ನಾವು ಬಯಸ್ಕೊಂಡಿದ್ದೇವೆ ಇವತ್ತು. ಯಾಕಂತ ಕೇಳಿದ್ರೆ ಇವತ್ತು ನಾವು ಸಮಾಜದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಬೇಕಾದಷ್ಟು ನಾವು ಸಂಪಾದನೆಯನ್ನು ಮಾಡಬಹುದು. ಆದ್ರೆ ಶಿಕ್ಷಕರಾಗಿ ಶಿಷ್ಯಂದಿರನ್ನ ಏನು ಸಂಪಾದನೆ ಮಾಡ್ತೀವಿ ಅದರಂತ ಆತ್ಮ ತೃಪ್ತಿ ಬಹುಶಃ ಯಾವ ಒಂದು ತೃಪ್ತಿ ಬೇರೆ ಇದರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಇವತ್ತು ಅಕ್ಷರಶಃ ಇಲ್ಲಿ ಸಾಕ್ಷಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತ ಶಿಕ್ಷಕ ಮನಸ್ಸು
ಮನಸ್ಸು ಮಾಡಿದ್ರೆ ಸಮಾಜವನ್ನೇ ಬದಲಾವಣೆಯನ್ನು ಮಾಡಿದಾನೆ ಅನ್ನೋದಕ್ಕ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಕೇವಲ ಅವರ ಶಿಷ್ಯಂದ್ರಷ್ಟೇ ಅಲ್ಲ, ಅವರಿಗೆ ಕಲಿಸಿದ ಗುರುಗಳು, ಅವರ ಸ್ನೇಹಿತರು ಇವತ್ತ ಸಮರೋಪಾದಿಯಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಬಂದು ಅವರಿಗೆ ಸನ್ಮಾನವನ್ನು ಮಾಡಿ ಆಶೀರ್ವಾದವನ್ನ ಮಾಡಿ ಹೋಗಿದಾರ. ಇದು ನಿಜವಾಗ್ಲೂ ಬಹಳ ಸಂತೋಷ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ ಸರ್. ಯಾವ ರೀತಿ ಸರ್? ನಮಸ್ತೆ ಸರ್. ಹೇಳಿ ಸಿದ್ದರಾಮಯ್ಯ ಅವರೇ. ಹಾ ಸರ್, ನಾವ್ ಇಲ್ಲಿ ಸ್ಟಾರ್ಟಿಂಗ್ ಸರ್ ನಾವಿಲ್ಲಿ ನಮ್ಮ ಉಳ್ಳಾಗಡ್ಡಿ ಸರ್ ಇದ್ದವ ನಮ್ಮ ಗುರುಗಳು ಸರ್. ಯಾಕಂತ ನಾವಿಲ್ಲಿ 2010-11 ಇಸ್ವಿಯೊಳಗೆ ನಾವಿಲ್ಲಿ SSLC ಓದ್ತಾ ಇದ್ವಿ ಸರ್. ಅವಾಗ ನಮ್ಗೆ ಅಲ್ಲಿ ಕ್ಲಾಸ್ ಟೀಚರ್ 10th ಕ್ಲಾಸ್ ಟೀಚರ್ ಆಗಿ ಗಣಿತ ವಿಷಯನ ಬೋಧನೆ ಮಾಡ್ತಾ ಇದ್ವಿ ಸರ್. ಅವಾಗ ಸರ್ ಬಹಳಷ್ಟು ಹಾಸ್ಯಭರಿತವಾಗಿ ನಮ್ಗೆಲ್ಲಾ ಗಣಿತ ವಿಷಯದ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಸರ್ ಅವಾಗ ಅಲ್ಲಿ ನಮಗ್ ಕೊಡ್ತಾ ಇದ್ರು. ಅದಾದ ತಕ್ಷಣ ನಾವು ಇವಾಗ ಇಲ್ಲಿ ಬಂದ್ ಸರ್ ಈ ಸ್ಕೂಲ್ನಲ್ಲಿ 10 ವರ್ಷ ಆಯ್ತು ಸರ್ ನಾನು ಇಲ್ಲಿ ವರ್ಕ್ ಮಾಡ್ತೀನಿ. ಅಲ್ಲಿ ಪ್ರತಿಯೊಂದು ಸರ್ ನಾವು ಇಲ್ಲಿ ದೈಹಿಕ ಶಿಕ್ಷಕರು ಅಂತಂದ್ರೆ ಅಲ್ಲಿ ನಮ್ಮಲ್ಲಿ ಏನ್ ಇರ್ತೈತೆ ಅಂದ್ರೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಕ್ರೀಡಾಕೂಟಕ್ಕಾಯ್ತು ಇನ್ನು ಇಂಥ ಆಟೋಟಗಳಿಗೆ ನಾವು ಕರ್ಕೊಂಡು ಹೋಗ್ತೇವೆ ಸರ್. ಅವಾಗ ಉಳ್ಳಾಗಡ್ಡಿ ಸರ್ ನಮಗೆ ಬಹಳಷ್ಟು ಒಂದು ಧೈರ್ಯವನ್ನು ತುಂಬಿ ಸರ್ ಪ್ರತಿಯೊಂದು ಕ್ರೀಡಾಕೂಟದಲ್ಲಿ ಸರ್ ಅವ್ರು ನಮ್ಮ ಜೊತೆಗೆ ಬಂದು ಏನೋ ಒಂದು ನಾವು ಶಾಲೆಯಲ್ಲಿ ಆಯ್ತು ಯಾವುದೋ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಬೇಕಪ್ಪ ಅಂತಂದ್ರೆ ಏನೋ ಒಂದು ನಾವು ಫಂಕ್ಷನ್ ಅನ್ನು ನಾವು ಮಾಡ್ಬೇಕಂತಂದ್ರೆ ನಾವು ಬೆನ್ನೆಲುಬಾಗಿ ಒಂದು ತಂದೆ ಒಂದು ಸ್ಥಾನದೊಳಗೆ ನಿಂತು ನಮ್ಗೆಲ್ಲಾ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಸರಿಯಾಗಿರ್ತಕ್ಕಂಥ ಸಹಕಾರವನ್ನ ನಮಗಿಲ್ಲಿ ಮಾಡ್ತಾ ಇದ್ದಾರೆ ಸರ್. ಇಲ್ಲಿವರೆಗೂ ಸರ್ ನಾ ಇಷ್ಟು ನೋಡ್ತಾ ಇದ್ದೀನಿ ಸರ್. ಪ್ರತಿಯೊಂದು ಯಾವುದೋ ಒಂದು ಕಾರ್ಯಕ್ರಮ ಆಗಲಿ ಏನೋ ಒಂದು ಇದ್ರೂ ಕೂಡ ಎಲ್ಲ ಮುಂಚೂಣಿಯಲ್ಲಿ ನಿಂತು ಏನೋ ಒಂದು ನಾವು ತಪ್ಪು ಮಾಡಿದ್ರೆ ಯಾಕಂತಾರೆ ಅವ್ರ ಕೈಯಲ್ಲಿ ನಾವು ಕಲಿತೇವೆ ಸರ್. ಅವ್ರು ನಮ್ಮ ಗುರುಗಳು. ಯಾಕಂತಂದ್ರ ಅವ್ರ ಕೈಯಾಗ ನಾವ್ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನ ಏನ್ ಮಾಡ್ತಿರ್ಕಿಲ್ಲ ಅವ್ರು ನಮ್ಗೆ ತಿಳಿಸಿ ಈ ತರ ಹಿಂಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಮಾರ್ಗದರ್ಶನವನ್ನ ಅಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ ಸರ್. ಇದು ಒಂದು ಏಪ್ರಿಲ್ 5ನೇ ತಾರೀಕಿಗೆ ಸರ್ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿ ಮಾಡ್ತಿದ್ವಿ ಹಮ್ಮಿಕೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ಜುಲೈ 31ನೇ ತಾರೀಕಿಗೆ ಸರ್ ಒಂದು ನಿವೃತ್ತಿ ಒಂದು ಹಂಚಿನಲ್ಲಿದ್ದಾರೆ ಸರ್. ಆದ್ರೆ ಈ ಸ್ಕೂಲನ್ನ ಬಿಟ್ಟು ಅವ್ರು ಹೋಗ್ತಾ ಇರ್ಬೋದು ಸರ್. ಆದ್ರೆ ಅವ್ರ ಒಂದು ಮಾರ್ಗದರ್ಶನ ಆಗಿರ್ಬೋದು, ಅವ್ರ ಒಂದು ಸಲಹೆ ಸಹಕಾರ ಯಾವಾಗ್ಲೂ ಕೂಡ ಸರ್ ನಮ್ಮಲ್ಲಿ ಇರ್ತಾ ಇರ್ತದೆ ಸರ್. ಅದೇ ರೀತಿ ಈ ರೀತಿಯಾಗಿ ಇನ್ನು ಮುಂದಿನವರ ಒಂದು ನಿವೃತ್ತಿ ಒಂದು ಜೀವನ ಸರ್ ಸುಖಮಯವಾಗಿರ್ಲಿ ಅಂತ ನಾವೇನ್ ಮಾಡ್ತೀವಿ. ಧನ್ಯವಾದಗಳು. ಸ್ವಾಮಿಗಳೇ ನಮಸ್ತೆ. ನಮಸ್ತೆ ಸರ್. ಒಂದಾನೊಂದು ಕಾಲದಲ್ಲಿ ಅವ್ರ ಸ್ಟೂಡೆಂಟ್, ಈಗ ಅವ್ರ ಜೊತೆ ಸಹ ಶಿಕ್ಷಕ, ಏನನ್ಸುತ್ತೆ? ನಾವೆಲ್ಲರೂ ನಮಸ್ಕಾರ. ನನ್ನ ಹೆಸರು ಬಸ ಹಿರೇಮಠ ಅಂತ ಹೇಳಿ, ನಾನು ಇಲ್ಲೇ ಪಕ್ಕದ ಸಣ್ಣಪುರದವರು. ಬಹುಶಃ ಶಿಕ್ಷಣ ಕ್ಷೇತ್ರದೊಳಗ ಅದ್ರ ಶಿಕ್ಷಕರೊಳಗ ಅಜಾತ ಶತ್ರು ಅಂತ ಯಾರು ಇದ್ರ ನಮ್ಮ ಉಳ್ಳಾಗಡ್ಡಿ ಸರ್. ಇನ್ನೂರು ಯಾರು ಕೂಡ ಅವ್ರಿಗೆ ಅಜಾತ ಶತ್ರು ಅಂತಲ್ಲ. ನಾ ಗುರು ನಿಧಿಕಮನ್ನು ಹಾಗೆ ಗುರುವಿಗೆ ನಿಧಿಕವಾಗಿರ್ತದ ದೊಡ್ಡದು ಈ ಜಗತ್ತಿಗೆ ಯಾವುದಿಲ್ಲ. ನನ್ನ ವೈಯಕ್ತಿಕ ಅನುಭವ ಹೇಳ್ಬೇಕಂದ್ರೆ ಈ ಶಾಲೆ ನಾವು 2002 ಮತ್ತು 2010ನೇ ವಿದ್ಯಾರ್ಥಿ. ಒಂದು ಸುದೈವ ಅಂದ್ರೆ ಇದೇ ಶಾಲೆಯೊಳಗೆ ಅವ್ರ ಜೊತೆ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಕೊಟ್ಟಿರ್ತಕ್ಕಂಥ ಸುದೈವ. ಅದಕ್ಕಿಂತ ಎಲ್ಲರಿಗೆ ಆ ಒಡೆಯರ್ ಸರ್ ಹೇಳ್ಬೇಕಂದ್ರ ಅವರು ಬಹಳ ಶಿಸ್ತಿನ ಸಿಪಾಯಿಗಳು. ಪ್ರತಿಯೊಂದು ಅವ್ರ ಕೆಲಸ ಎಲ್ಲ ಶಿಸ್ತಿರ್ಬೇಕು. ಯಾವುದೇ ಕಾರಣಕ್ಕೆ ಯಾವುದೋ ಸ್ವಲ್ಪ ಶಿಸ್ತಾಗಿ ನಮ್ಗೆಲ್ಲ ಕಲಿಸಿಕೊಟ್ಟಿರ್ತಾರೆ. ಹೀಗಾಗಿ ಅವರು ಒಂದು ನಾವು ಬೆಳಿ ಮಹೋತ್ಸವ ಮಾಡ್ತಾರೆ. ರಜತ ಮಹೋತ್ಸವ, ಬೆಳಿ ಮಹೋತ್ಸವ, ಸುವರ್ಣ ಮಹೋತ್ಸವ. ಶಿಕ್ಷಕರ ಕ್ಷೇತ್ರದೊಳಗ ಆ ಬೀಳ್ಕೊಡ ಸಮಾರಂಭ ನಾವು ಒಂದು ದೊಡ್ಡ ಬೆಳ್ಳಿ ಮಹೋತ್ಸವ ಇದ್ದ ಹಾಗೆ ಬರುವ ಏಪ್ರಿಲ್ 5ನೇ ತಾರೀಕಿಗೆ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅದು ಕೇವಲ ಸಮಾರಂಭ ಅಷ್ಟೇ ಅಲ್ಲ, ನಮ್ಮೆಲ್ಲ ವಿದ್ಯಾರ್ಥಿ ಬಳಗಕ್ಕೂ ಅವ್ರು ಕಲಿಸತಕ್ಕಂಥ ವಿದ್ಯೆ ನಮ್ಮನ್ನ ನಾವು ಆ ಗುರುವನ್ನ ಆಚರಣೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅನ್ನುವಂತ ಮಾತಿನ ಸಂದೂಲ ಹೇಳ್ತಾ, ಗುರುಗಳು ಇದೇ ಕಾಲ 106 ವರ್ಷಗಳ ಕಾಲ ಹೆಚ್ಚು ಬಹಳ ಸುಖದಿಂದ ಬಾಳಿ ಬದುಕಲಿ ಅನ್ನುವಂತ ನನ್ನ ಹರಿಸಿ ನನ್ನ ಮಾತನ್ನು ಜೈ. ಒಂದು ಮೊದಲೇದಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡುವುದು ಒಂದು ಒಳ್ಳೆ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ನಾ ಕಲಿತಂತ ಶಾಲೆಯಲ್ಲಿ ನಾನು ಕಲಿಸಿದಂತ ಶಿಕ್ಷಕರ ಜೊತೆಗೆ ಕೆಲಸ ಮಾಡೋದು ಕೂಡ ನನಗೆ ಒಂದು ಹೆಮ್ಮೆಯ ವಿಷಯ. ಈ ಸದ್ಯ ಉಳ್ಳಾಗಡ್ಡಿ ಸರ್ ಕೂಡ ಅವ್ರ ಕೈಯಲ್ಲಿ ಮ್ಯಾಥಮೆಟಿಕ್ಸ್ ಗಣಿತ ವಿಷಯವನ್ನು ಕಲಿತಿದ್ದೆ. ಈಗ ನಾನು ಅವರ ಸ್ಥಾನದಲ್ಲಿ ನಾನು ಗಣಿತ ಶಿಕ್ಷಕನಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಉಳ್ಳಾಗಡ್ಡಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಹೊಂದಂತಹ ಒಬ್ಬ ಒಳ್ಳೆಯ ವ್ಯಕ್ತಿ. ಅವ್ರ ಜೊತೆ ಕೆಲಸ ಮಾಡೋದು ಕೂಡ ಒಂದು ನನ್ನ ಸುದೈವ. ಅವ್ರ ಕರ್ತವ್ಯ ನಿಷ್ಠೆ ಇರ್ಬೋದು, ಸಮಯ ಪಾಲನೆ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಉತ್ಸುಕತೆಯಿಂದ ಭಾಗವಹಿಸುವುದು ಕೂಡ ನಂಗ ಬಹಳ ಅಚ್ಚುಮೆಚ್ಚು. ಅವರಿಂದ ಪ್ರೇರೇಪಣೆಯಾಗಿ ಕೂಡ ನಾನು ಅವ್ರ ಸರ್ ಅಷ್ಟು ವಯಸ್ಸಾದ್ರೂ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅಂದ್ಮೇಲೆ ನಾವ್ ಇನ್ನು ವಯಸ್ಸಿದ್ದವ್ರು ನಾವೆಷ್ಟು ಕೆಲಸ ಮಾಡ್ಬೇಕು ಅನ್ನೋದೊಂದು ಕ್ವಶನ್ ನನ್ಗೆ ಯಾವಾಗ್ಲೂ ತಲೆಗೆ ಬರ್ತಾ ಇತ್ತು. ಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ನಂಗೆ ತುಂಬಾ ಹೆಮ್ಮೆ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಏಪ್ರಿಲ್ 5ನೇ ತಾರೀಕು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅವ್ರ ಜೊತೆ ಅವ್ರ ಫಂಕ್ಷನ್ ಅನ್ನ ಅತಿ ವಿಜೃಂಭಣೆಯಿಂದ ಅವ್ರಿಗೆ ಖುಷಿ ಮನದಟ್ಟಾಗುವಂಗ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಹೇಳಿ ಮಾಡ್ತಿದೀವಿ ಸರ್. ಧನ್ಯವಾದಗಳು. ಇವರು ಅವ್ರ ಬಗ್ಗೆ ಏನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಸರ್? ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ನನ್ನ ಹೆಸರು ಸದಾಶಿವ ಅಂತ ಹೇಳಿ. 2010ರಿಂದ ನಾನು ಈ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಉಳ್ಳಾಗಡ್ಡಿ ಸರ್ ಅಂತಂದ್ರ
RES ಹೈಸ್ಕೂಲು. RES ಹೈಸ್ಕೂಲ್ ಅಂದ್ರ ಉಳ್ಳಾಗಡ್ಡಿ ಸರ್ ಅವರು ಬಹಳ ಅನುಭವಸ್ಥ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಶಿಕ್ಷಕರು. ಇಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಶಿಕ್ಷಕರನ್ನು ನಾನು ನನ್ನ ಜೀವನದಲ್ಲಿ ಕಾಣ್ತೀನೋ ಇಲ್ಲೋ ಗೊತ್ತಿಲ್ಲ. ಅವ್ರ ಜೊತೆ ಮಾಡಿರ್ತಕ್ಕಂತಹ ಸೇವೆಯನ್ನ ನಾವು ಜೀವನದುದ್ದಕ್ಕೂ ನೆನೆಸ್ಕೋತೀವಿ. ಅವರಲ್ಲಿರ್ತಕ್ಕಂತಹ ಅಪಾರ ಶಿಕ್ಷಣದ ಒಂದು ಒಲವು ಕಲಿಸ್ಬೇಕ ಅಂತಕ್ಕಂತಹ ಒಂದು ಅವರಲ್ಲಿರ್ತಕ್ಕಂತಹ ಉತ್ಸುಕತೆ, ಮಕ್ಕಳನ್ನ ಹಚ್ಚಿಕೊಳ್ಳುವಂತಹ ಒಂದು ರೀತಿ, ಶಿಕ್ಷಕರ ಜೊತೆ ಬೆರೀತಕ್ಕಂತಹ ಒಂದು ವಿಧ, ಊರಿನವರು ಬಂದಾಗ, ಅಧಿಕಾರಿಗಳು ಬಂದಾಗ ಮ್ಯಾನೇಜ್ಮೆಂಟಿನ ಎಲ್ಲ ವ್ಯವಹಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಸರ್ ಅವರು. ಅವರನ್ನ ಬಿಟ್ರೆ ಮ್ಯಾನೇಜ್ಮೆಂಟ್ ಇಲ್ಲ, ಮ್ಯಾನೇಜ್ಮೆಂಟ್ ಬಿಟ್ರೆ ಉಳ್ಳಾಗಡ್ಡಿ ಸರ್ ಇಲ್ಲ. ಎಲ್ಲಾ ಸಹೋದ್ಯೋಗಿ ಸಹ ಶಿಕ್ಷಕರನ್ನ ತಮ್ಮ ಸಹೋದರರಂತೆ ಪ್ರೀತಿಸಿ ನಮ್ಮನ್ನೆಲ್ಲ ಲಾಲನೆ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ತಮ್ಮಲ್ಲಿರ್ತಕ್ಕಂತಹ ಅನುಭವವನ್ನ ನಮಗೆ ದಾರಿನೂ ಕೂಡ ಇರ್ತಿದ್ದಾರ. ಅವರ ಮೇಲೆ ಇರ್ತಕ್ಕಂತಹ ಜವಾಬ್ದಾರಿಯನ್ನ ನಮ್ಮ ಮೇಲೆ ಹೇರಿ ಇವತ್ತು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರ. ಒಂದ್ ಕಡೆ ಬೇಜಾರು, ಇನ್ನೊಂದ್ ಕಡೆ ಸಂತೋಷ. ಈ ಒಂದು ಪ್ರಕೃತಿಯಲ್ಲಿ ಸಹಜವಾಗಿ ಹಳೆ ಮರ ಬೀಳಲೇಬೇಕು, ಹೊಸ ಮರಗಳು ಬೆಳಿಲೇಬೇಕು. ಸೊ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ, ಸುಂದರವಾಗಲಿ, ಮಕ್ಕಳಿಂದಲೂ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳುತ್ತಾ ನನ್ನೆಲ್ಲ ಗುರು ಬಳಗದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಸೇರಿಸಿ ಅವರ ನಿವೃತ್ತಿ ಜೀವನ ಅತ್ಯಂತ ಒಳ್ಳೆ ರೀತಿ ಆಗ್ಲಿ ಅಂತ ಹೇಳಿ ನಾನೊಂದ್ ಎರಡು ಮಾತುಕೊಂಡು ಹೇಳ್ತೀನಿ. ಧನ್ಯವಾದಗಳು. ಮಹಿಳಾ ಶಿಕ್ಷಕಿಯರು, ವಿಶೇಷವಾಗಿ ಸಹ ಶಿಕ್ಷಕರಾದಂತಹ ಶ್ರೀ ಬಡ್ಕುಂದ್ರಿ ಮೇಡಮ್ ಅವರು. ಮೇಡಮ್ ನಮಸ್ತೆ. ವಿಶೇಷವಾಗಿ ಉಳ್ಳಾಗಡ್ಡಿ ಸರ್ ಅವರು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ನಿವೃತ್ತಿ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಅವರ ಒಂದ್ ರೀತಿ ಅಭಿಮಾನಿಗಳು, ವಿದ್ಯಾರ್ಥಿಗಳು ಇದೇ ಬರ್ತಕ್ಕಂಥ ಏಪ್ರಿಲ್ 5ನೇ ತಾರೀಕು ಅದ್ದೂರಿ ಸಮಾರಂಭ ಏರ್ಪಡಿಸಿರ್ತಕ್ಕಂಥದ್ದು. ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಯಾವ ರೀತಿ ಮೇಡಮ್? ನಮಸ್ತೆ ಸರ್, ನಾನು SP ಬಡ್ಕುಂದ್ರಿ ಅಂತ. ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬಾ ಧೈರ್ಯಶಾಲಿನೂ ಹೌದು. ನಾವ್ ಬಂದ್ ಈ ಶಾಲೆಗೆ 18 ವರ್ಷ ಆಯ್ತು. ಯಾವತ್ತು ಯಾವ ಕೆಲ್ಸಕ್ಕೂ ಅವ್ರು ಹಿಂದೇಟ್ ಹಾಕಿಲ್ಲ. ಏನೇ ಕೆಲಸ ಬಂದ್ರು ಧೈರ್ಯದಿಂದ ಮುಂದಾಗಿ ಎಲ್ಲರಿಗೂ ಸಹಾಯ ಮಾಡುದು, ಹೆಲ್ಪ್ ಮಾಡುದು, ಎಲ್ಲಾರ ಜೊತೆ ಪ್ರೀತಿಯಿಂದ ನಡ್ಕೋದು. ಅವ್ರು ನೋಡಿನೇ ನಾವ್ ಎಷ್ಟೋ ಸಲ ಧೈರ್ಯದಿಂದ ಕೆಲಸ ಮಾಡಕ್ಕೂ ಮುಂದಾಗಿದ್ದೇವ್ರಿ. ಅಂತ ಧೈರ್ಯಶಾಲಿಗಳು ಅವರು. ಮಕ್ಕಳ ಜೊತೆ ಮಕ್ಕಳಾಗಿ ಮಕ್ಕಳನ್ನ ಪ್ರೀತಿಯಿಂದ ನಗ್ನಗ್ತಾನೆ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಪ್ರೀತಿಯಿಂದ ಇರುವಂತ ಒಬ್ಬ ಶಿಕ್ಷಕರವರು. ಅವ್ರು ಇದೇ ರೀತಿ ಮುಂದೆನೂ ಕೂಡ ನಕ್ಕೋತ ಆರೋಗ್ಯಯುತವಾಗಿ ಚೆನ್ನಾಗಿರ್ಲಿ. ಮುಂದೆ ನಮ್ಮ ಎಲ್ಲಾ ಶಿಕ್ಷಕರು ಈ ಶಾಲೆಗೆ ಒಂದು ಕೊನೆಯ ಒಂದು ಹಳೆ ಕೊಂಡಿ ಅಂತ ಯಾವತ್ತು ನಮ್ ತಲ್ಲೂರ್ ಸರ್ ಹೇಳ್ಕೊಂತಾನೆ ಇರ್ತಾರ. ಅದು ಯಾವ್ದು ಕೊಂಡಿ ಹಾಗನೇ ಇರ್ಲಿ, ಬಿಚ್ಚದೇನೆ ಇರ್ಲಿ, ಯಾವತ್ತು ನಮ್ಗೆ ಅವ್ರ ಒಂದು ಸಹಕಾರ ಪ್ರೀತಿ ಹಂಗೆ ಇರ್ಲಿ ಅಂತ ನಾ ಹೇಳ್ಕೊಂತೀನಿ. ಅವರ ವಿದ್ಯಾರ್ಥಿನಿ ಅವ್ರ ಜೊತೆ ಸಹ ಶಿಕ್ಷಕರಾಗಿದ್ದಾರೆ. ತಮ್ಮ ಹೆಸರು? ಬಡಿಗರ್ ಸರ್, ವಿಠಲ್ ಬಡಿಗರ್ ಅಂತ ಹೇಳಿ. ಒಂದ್ ಕಡೆ SLC ಜೀವನದಲ್ಲಿ ಅವ್ರ ಸ್ಟೂಡೆಂಟ್, ಈಗ ಅವ್ರ ಜೊತೆ ಸಹ ಶಿಕ್ಷಕರು, ಈಗ ಅವ್ರದೇ ನಿವೃತ್ತಿ ಆಗ್ತಾ ಇದೆ. ನನ್ನ ಹೆಸರು ವಿಠಲ್ S ಬಡಿಗರ್ ಅಂತ ಹೇಳಿ. ನಾನು ಇಲ್ಲಿ ಸುಮಾರು ಒಂದು 7-8 ವರ್ಷ ಕಾಲದಿಂದ ಇಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು. ನಾನು ಇಲ್ಲಿ ಒಂದು 2000 ಮತ್ತು 2000ರಿಂದ 2003ರಲ್ಲಿ ಇಲ್ಲಿ 8th 9th 10th ಒಂದು ವರ್ಗದಲ್ಲಿ ಕಲಿತು. ನಾನು ಕಲಿತ ಒಂದು ಸ್ಟಾರ್ಟಿಂಗ್ ಬರ್ಬೇಕಂತಂದ್ರೆ ನಾನು 8th ವರ್ಗದಲ್ಲಿ ಇದ್ದಾಗ ನಾನು 8C ಕ್ಲಾಸ್ ಇದ್ನಿ. ಅವಾಗ ನಮ್ಮ ಈ ಉಳ್ಳಾಗಡ್ಡಿ ಸರ್ ಅವರು ನಮ್ಮ ಕ್ಲಾಸಿನ ವರ್ಗ ಶಿಕ್ಷಕರಾಗಿದ್ದರು. ಅವರು ನಮಗೆ ಗಣಿತ ವಿಷಯವನ್ನು ಬೋಧನೆ ಮಾಡ್ತಿದ್ದರು. ಅದೇ ರೀತಿಯಾಗಿ ಅವರು ಕಲಿತುಕೊಟ್ಟಂತ ವಿಷಯವನ್ನು ಗಣಿತ ವಿಷಯವನ್ನು ಮಾಡಿಕೊಂಡು ನಾನು ಅದೇ ರೀತಿಯಲ್ಲಿ PUC ಡಿಗ್ರಿ ಕಲಿತು, ಅದೇ ರೀತಿ B.Ed ಕಲಿತು. ನಾನು ಈ ಒಂದು ಶಾಲೆಯಲ್ಲಿ ಸ್ಟಾರ್ಟಿಂಗ್ ಬರ್ಬೇಕಂತಾರೆ ನಾನು 3 ವರ್ಷ ನಾನು ಒಂದು ಪಾರ್ಟ್ ಟೈಮ್ ಆಗಿ ಸೇವೆಯನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನಾನು ಇಲ್ಲಿ ಕಂಟಿನ್ಯೂಸ್ ಇದ್ದಾಗ ನಾನು 2016ರಲ್ಲಿ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕಂತಂದ್ರೆ ನಾನು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಾಗ ನನಗೆ ಒಬ್ಬರು ಸರ್ ಭೇಟಿಯಾದ್ರು. ನಮ್ಮ ಇದೇ ಶಾಲೆಯ ಶಿಕ್ಷಕರಾದಂತ ಶ್ರೀ ಮುದ್ದು ಸರ್ ಅವರು ಭೇಟಿಯಾಗಿದ್ರು. ಅದೇ ರೀತಿಯಾಗಿ ಅದು ಭೇಟಿ ಕೊಟ್ಟಾಗ ಅದೇ ರೀತಿ ನಾನು ಇಲ್ಲಿ ಒಂದು ಪೋಸ್ಟ್ ಖಾಲಿ ಇದ್ದಾಗ ನಾನು ಇಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿಕೊಂಡು ಅದೇ ರೀತಿ 2015-16ರಲ್ಲಿ ಒಂದು ಕಾಲ್ಫಾರ್ಮ್ ಮಾಡಿದ್ರು. ಆ ಕಾಲ್ಫಾರ್ಮದಲ್ಲಿ ನಾನು ಒಂದು ಶಿಕ್ಷಕ ವೃತ್ತಿಗೆ ಕಾರಣೀಭೂತರಾದ ನಮ್ಮ ಉಳ್ಳಾಗಡ್ಡಿ ಸರ್ ಅವರು ನನ್ನನ್ನು ಈ ಒಂದು ಶಿಕ್ಷಕ ಹುದ್ದೆಗೆ ಕಾರ್ಯವನ್ನು ನಿರ್ವಹಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದ. ಅದೇ ರೀತಿ ನಮ್ಮ ಶಿಕ್ಷಕರ ಬಳಗದಂತ UD ತಲ್ಲು ಸರತಿ, AV ಪಾಲ್ ಸರತಿ, ಕೇಡ ಸರತಿ, ಬಡ್ಕುಂದ್ರಿ ಮೇಡಮ್ ಮತ್ತೆ ಎಲ್ಲಾ ಶಿಕ್ಷಕ ಒಂದು ನಂದಗಾಂವ್ ವಿದ್ಯಾರ್ಥಿ ಇವರು ನಾನು ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ನಾನು ನಡೆದುಕೊಂಡು ಈ ಶಾಲೆಯನ್ನು ನಾನು 7-8 ವರ್ಷಗಳಿಂದ ಶಿಕ್ಷಕ ನಿವೃತ್ತಿಯಾಗಿ ಅದೇ ರೀತಿಯಾಗಿ ನಮ್ಮ ಉಳ್ಳಾಗಡ್ಡಿ ಸರ್ ಅವರು ಏಪ್ರಿಲ್ 5ರಂದು ಅತಿ ವಿಜೃಂಭಣೆಯಿಂದ ಈ ಒಂದು ಶಾಲೆಯಲ್ಲಿ ಒಂದು ಬೀಳ್ಕೊಡೋ ಸಮಾರಂಭವನ್ನು ಇಟ್ಟುಕೊಂಡಿದ್ದಾರೆ. ಆ ಒಂದು ಬೀಳ್ಕೊಡೋ ಸಮಾರಂಭದಲ್ಲಿ ನಾವೆಲ್ಲಾ ಶಿಕ್ಷಕರು ಸೇರಿ ಒಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅಂತ ಹೇಳ್ತಾ ನಮ್ಮ ಉಳ್ಳಾಗಡ್ಡಿ ಸರ್ ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ಸಹೋದ್ಯೋಗಿಗಳು, ವಿಶೇಷವಾಗಿ ಸಹ ಶಿಕ್ಷಕರಾಗಿರ್ತಕ್ಕಂಥ AB ಪಾಟೀಲ್ ಸಿಕ್ಕಿದ್ರೆ. ಗೌಡ್ರೆ ನಮಸ್ತೆ. ನಮಸ್ಕಾರ. ಹೇಳ್ರಿ ಗೌಡ್ರೆ, ಏನ್ರಿ ಉಳ್ಳಾಗಡ್ಡಿ ಸರ್ ಅವ್ರದ್ದು ಎಷ್ಟು ದಿನ 37 ವರ್ಷ ಇತ್ತು. ವಿಶೇಷವಾಗಿ ಇನ್ನೇನ್ ಜುಲೈ 31ಕ್ಕೇನೋ ಖಾಲಿ ಆಗತ್ತಿದೆಯಂತೆ.
ಏನ್ ಗೌಡ್ರೆ ಅವ್ರ ಬಗ್ಗೆ ಏನೇನ್ ನಿಮ್ ಸಮಾಚಾರ? ಅವರು ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ನಾನು 2007ರಲ್ಲಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದೆ. ಬಹಳ ವಿಶಾಲ ಹೃದಯದವ್ರನ್ನ ನಾ ಇಲ್ಲಿ ಫಸ್ಟ್ ಕಾಣ್ಬೇಕಂದ್ರೆ ಅವ್ರಿಗೆ ಭೇಟಿ ಆದದ್ದು. ಅವರು ಮನೆಗೇನ ಹೋಗಿನಿ. ಆಮೇಲೆ ಸಾಕಷ್ಟು ನಾ ಅಪ್ರೂವಲ್ ಆಗ್ಬೇಕಾದ ಟೈಮ್ ಅಂದ್ರೆ ಒಂದ್ ಸ್ವಲ್ಪ ಡಿಟೇಲ್ ಆಗಿ ಹೇಳ್ಬೇಕಂದ್ರ ನಮ್ದು ಅಪ್ರೂವಲ್ 2007 ಆಗ್ಬೇಕಾದ್ರೆ ಕೆಲವೊಂದಷ್ಟು ತಿಂಗಳು ನಾವ್ ಏನ್ ಮಾಡ್ಬೇಕು, ಧಾರವಾಡಕ್ಕೆ ಅಲ್ಲಿ ಇಲ್ಲಿ ಅಳಿಬೇಕಾಗಿತ್ತು. ಅವಾಗಿನ ಟೈಮ್ದಾಗ ನಮಗೆ ಕೆಲವೊಂದ ಹೊಸದಾಗಿ ಬಂದಿದ್ದು ಅಂದ್ರೆ ಅಮೌಂಟ್ ಅದು ಇದು ಬಹಳ ಸಮಸ್ಯೆ ಇತ್ತು. ಅಂತ ಟೈಮ್ದಾಗ ಒಂದ್ ದಿವ್ಸ ನಾವು ಅವ್ರ ಕಡೆನೆ ಇಸ್ಕೊಂಡ್ ಕಿಸಿಂದ ಹೋಗಿ ಮಾಡ್ಕೊಂಬರಿ ಅಂತ ಪ್ರೋತ್ಸಾಹ ಕೊಟ್ಟ ಕಿಸಿಂದ ನಮಗ ಆ ಪ್ರೋತ್ಸಾಹನ ನಮಗೆ ಇಲ್ಲಿ ತನಕನೂ ಕೂಡ ನಮಗೆ ಸಾಕಷ್ಟು ಉಪಯೋಗ ಆಗ್ಯದ. ನಾವು ಈ ಸಂಸ್ಥೆ ಒಳಗ ಸಾಕಷ್ಟು ದುಡ್ಯಾಕ ಒಂದು ಹುಮ್ಮಸ್ಸನ್ನ ಮೇಲಿಂದ ಮೇಲೆ ನಮಗ ಪ್ರೋತ್ಸಾಹವನ್ನು ಕೊಟ್ಕೊಂತ ಬಂದಾರ. ಸುಮಾರು ಇಲ್ಲಿ ತನಕ ಒಂದು 18 ವರ್ಷಗಳ ಅವರ ಸೇವೆ, ಅವರು ಗಣಿತ ಶಿಕ್ಷಕರಾಗಿ ಇಲ್ಲಿ ಬೋಧಿಸ್ತಾ ಇದ್ದಾರ. ಆಮೇಲೆ ವಿದ್ಯಾರ್ಥಿಗಳು ಏನು ಸಾಕಷ್ಟು ವಿದ್ಯಾರ್ಥಿ ಸಮೂಹ ಅದ. ಅದ್ರ ಜೊತೆಗೆ ಅವರ ಸಹಪಾಠಿಗಳ ಒಂದು ಸಂಘನೂ ಕೂಡ ಅದಾವ ಇಲ್ಲಿ. ನಾವು ಇಲ್ಲಂದ್ರೆ ಸಂಭಾವ ಅಷ್ಟೇ ಅಲ್ಲ, ಸಂಭಾವ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿಯೂ ಕೂಡ ನಮ್ಮ ಈ ಉಳ್ಳಾಗಡ್ಡಿ ಸರ್ ಜನಪ್ರಿಯತೆಯನ್ನ ಗಳಿಸಿದಾರ. ಈಗ ಬಹುಶಃ ಜುಲೈ ಇಂದಿಗೆ ಅವರಿಗೆ ರಿಟೈರ್ಮೆಂಟ್ ಆಗೋದ. ಅವರು ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೂ ಅವರು ಉತ್ಸಾಹಿ ಜೀವನ 60 ವರ್ಷ ಆದ್ರೂ ಕೂಡ ಅವರು ಉತ್ಸಾಹ ನೋಡ್ಬೇಕಾದ್ರೆ ನಮ್ಮ ವಯಸ್ಸಿಗೆ ಆ ರೀತಿ ನಾವು ಇರ್ತೀವಿ ಇಲ್ಲೋ ಅನ್ನುವಷ್ಟರ ಮಟ್ಟಿಗೆ ಅವರು, ಯಾಕಂದ್ರೆ ಬಹಳ ಸಲ ಹೇಳ್ತಿರ್ತಾರ ಭಾಷಣದೊಳಗ ಅವರು, ನಾ ಇಲ್ಲಿ ತನಕ ನಾ ಯಾವ್ದೋ ಕಾರಣಕ್ಕಾಗಿ ಹೆಲ್ತ್ ಸಂಬಂಧಪಟ್ಟಂಗ ಒಂದು ಸಲೈನು ಮಾಡಿಸ್ಕೊಂಡಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅಂತ ಒಂದ ವಿಷಯವನ್ನ ನಮಗೆ ತಿಳಿಸ್ತಿರ್ತಾರ. ಆ ನಿಟ್ಟಿನೊಳಗ ನಾವು ಕೂಡ ಅದೇ ರೀತಿ ಮುಂದುವರಿಬೇಕು ಅನ್ನುವಂತ ಭಾವನೆಯನ್ನ ನಮ್ಮ ಎಲ್ಲಾ ಸಹಪಾಠಿ ಶಿಕ್ಷಕರಲ್ಲಿ ಭಾವನೆಗಳನ್ನ ಮೂಡಿಸ್ತಾ ಇದ್ದಾರೆ. ಅವರಿಗೆ ಮುಂದಿನ ನನ್ನ ಹಾರೈಕೆ ಅಂದ್ರೆ ಮುಂದಿನ ಭವಿಷ್ಯದ ಜೀವನ ಅವರ ಸುಗಮವಾಗಿ, ಯಾವುದೇ ಅಡೆತಡೆಗಳಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಸಲ್ಲಿಸುವಂತೆ ಆಗಬೇಕು. ನಮ್ಮ ಶಾಲೆಗೆ ಅವರಿಂದ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕು ಅನ್ನುವಂತ ಭಾವನೆಯನ್ನ ಹೊಂದಿದ್ದೆ. ಬಲ್ಲೂರ್ ಸಾಹೇಬ್ ಸಿಕ್ಕಿದ್ರೆ ಸರ್, ಹೇಳಿ ಇವ್ರ ಬಗ್ಗೆ ಏನ್ ಅಭಿಪ್ರಾಯ ನಿಮ್ದು? ನಮಸ್ಕಾರ. ಇವತ್ತಿನ ದಿವಸ ನಮಗೆ ಒಂದು ಕಡೆ ನೋವಿನ ಸಂಗತಿ, ಶ್ರೀಯುತ ಶ್ರೀಕಾಂತ್ ಉಳ್ಳೇಗಡ್ಡಿ ಸರ್ ಅವರು ನಿವೃತ್ತಿ ಕಾರ್ಯಕ್ರಮ ಏಪ್ರಿಲ್ 5 ಇವತ್ತು ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ಹೇಳ್ಬೇಕಂದ್ರ ನಮ್ಮ ಹಿರಿಯ ಶಿಕ್ಷಕರು ಮಿತ್ರರು ಹೇಳಿದ ಹಾಗೆ ಬಹುತೇಕ ಉಳ್ಳೇಗಡ್ಡಿ ಸರ್ ಅವರ ಮಾಡದೇ ಇರುವಂತಹ ಸೇವೆ ಎಲ್ಲಾ ರಂಗದಲ್ಲೂ ಕೂಡ ಅತ್ಯುತ್ತಮವಾದಂತಹ ಸೇವೆಯನ್ನು ಮಾಡಿದಂಥವ್ರು. ಬಹುತೇಕ DVG ಅವರ ಮಂಕುತಿಮ್ಮನ ಕಗ್ಗ ಅವರಿಗೆ ಸಲ್ತದ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳಿವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸರ್ವರೊಳಗೊಂದೊಂದು ಆಗಿ ಎಲ್ಲಾ ಸಮಾಜದಲ್ಲಿ ಗುರುತಿಸಿಕೊಂಡವರು, ಎಲ್ಲಾ ಸಮಾಜದಲ್ಲಿ ಈ ಬದುಕನ್ನ ಕಂಡವರು, ಪ್ರೀತಿಯನ್ನ ಕಂಡವರು, ವಿಶ್ವಾಸನ ಕಂಡವರು, ಅಷ್ಟೇ ಜನಪ್ರಿಯ ಇರತಕ್ಕಂತ ಒಬ್ಬ ವ್ಯಕ್ತಿ. ಈ ಸಂಪಗಾಂವ್ ಅನ್ನುವಂಥದ್ದು ಇತಿಹಾಸ ಇರತಕ್ಕಂಥ ಊರು. ಇದರ ಹಿಂದಿನ ಹೆಸರು ಚಂಪಕಪುರ. ಇದು ಇಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ಒಂದು ಸಾಧನೆ ಹೇಳ್ಬೇಕಂದ್ರ ಲೋಕಸಭಾ ಸದಸ್ಯರಾದಂತ ಶ್ರೀಯುತ MP ಸಿದ್ಧಾರ್ಥ ಸಾಹೇಬರವರು ಸುಮಾರು 20-25 ವರ್ಷಗಳ ಕಾಲ ಲೋಕಸಭಾ ಸದಸ್ಯರ ಕೆಲಸ ಮಾಡಿರ್ತಕ್ಕಂಥವ್ರು ಹುಟ್ಟೂರು. ಅವರ ಪ್ರೀತಿ ಅಳಿಯ ಇವರು ಉಳ್ಳೇಗಡ್ಡಿ ಸರ್ ಅವರು ನಡೀತಕ್ಕಂಥ ಸಂಸ್ಥೆಯೊಳಗ RS ಪ್ರೌಢಶಾಲೆ ಒಳಗ ಇದು ಸಂಸ್ಥೆ ಸ್ಥಾಪನೆ ಆದದ್ದು 1960. ಆರಂಭದೊಳಗ ಇವರಿಗೆ ತಹಸೀಲ್ದಾರ್ ಮಾಡುವಂತ ಯೋಗ ಆ ಸಂದರ್ಭದಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರಂತ. ಅವ್ರ ಮಾವರು ಕರೆದವ್ರಿಗೆ ಹೇಳಿದ್ರಂತ, ನೋಡಪ್ಪ ನೀನು ತಹಸೀಲ್ದಾರ್ ಮಾಡ್ತೇನೆ ನಾನು, ನೀನು ಶಿಕ್ಷಕ ಬೇಡ ಅಂದ್ರು. ಇಲ್ಲ ಮಾಮ, ನಾನು ಶಿಕ್ಷಕನ ಆಗ್ತೇನೆ, ನನಗ ಶಿಕ್ಷಕ ಆಗೋದು ತುಂಬಾ ಇಷ್ಟ ಅಂತ ತಿಳ್ಕೊಂಡು ಬಹಳ ಈ ಪವಿತ್ರ ವೃತ್ತಿಯನ್ನು ಆರಿಸಿಕೊಂಡವರು ಈ ಸೇವೆಗೆ ಬಂದ್ರು. ಸುಮಾರು 2002ರಲ್ಲಿ 2003ರಲ್ಲಿ ನಾವು ಇಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದಾಗ ನಮಗೂ ಕೂಡ ಅವರು ಸಾಕಷ್ಟು ತನುಮನದಿಂದ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತಿಗೂ ಅವರು ತಮ್ಮ ಅವಿಸ್ಮರಣೀಯ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ತರ ಒಂದು ನೋವಿನ ಸಂಗತಿ, ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅನ್ನೋದು. ಆದ್ರ ಅವರು ಕೊಟ್ಟಿರ್ತಕ್ಕಂಥ ಸೇವೆ, ಅವ್ರು ಮಾಡಿರ್ತಕ್ಕಂಥ ಪ್ರೀತಿ, ಅವರಲ್ಲಿರ್ತಕ್ಕಂಥ ಚೈತನ್ಯ ಅದು ಯಾವತ್ತೂ ಸ್ಮರಣೀಯವಾಗಿರ್ತದ. ಅವರ ಒಂದು ಮುಂದಿನ ವಿಶ್ರಾಂತಿ ಜೀವನ ಒಳ್ಳೇದಾಗ್ಲಿ.
ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ. ಅದೇ ರೀತಿಯಾದಂತ ಈ ಶಾಲೆಯ ಮೇಲೆ, ಇಲ್ಲಿ ಕಲಿತಕ್ಕಂಥ ಮಕ್ಕಳ ಮೇಲೆ, ಹಾಗೆ ಇಲ್ಲಿ ಕಲಿಸ್ತಕ್ಕಂಥ ಎಲ್ಲ ನಮ್ಮ ಗುರುಮಾತೆಯರ ಮೇಲೆ ಅವರ ಆಶೀರ್ವಾದ ಇರ್ಲಿ ಅನ್ನುವಂತ ಮಾತನ್ನ ಹೇಳ್ತಾ, ಧರ್ಮಪತ್ನಿಯವರು ಜೊತೆಗೆ ಅವರು ಶಿಕ್ಷಕರು ಸಹ ಹೌದು. ಅವರು ಅವರ ಒಂದ್ ರೀತಿ ಪತಿಯವ್ರ ಬಗ್ಗೆ ಮತ್ತೆ ಒಬ್ಬ ಶಿಕ್ಷಕಿಯಾಗಿ ಒಬ್ಬ ಶಿಕ್ಷಕರ ಬಗ್ಗೆ ಏನ್ ಅಭಿಪ್ರಾಯ ವ್ಯಕ್ತಪಡ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಳಿ ಮೇಡಮ್, ವಿಶೇಷವಾಗಿ ಒಂದ್ ಕಡೆ ತಮ್ಮ ಪತಿಯವರು ಜೊತೆಗೆ ಒಂದ್ ರೀತಿ ಶಿಕ್ಷಕರು, ಸುದೀರ್ಘ ಕಾಲದ ಒಂದ್ ರೀತಿ ನಿಮ್ದು ಅವ್ರ ನಡುವೆ ಅವಿನಯ ಸಂಬಂಧ, ಏನ್ ಹೇಳ್ತೀರಾ ನಿಮ್ಮ ಯಜಮಾನ್ರ ಬಗ್ಗೆ? ಅವ್ರ ಬಗ್ಗೆ ಹೇಳಕ್ ಬಹಳ ಖುಷಿ ಪಡ್ತೀನಿ. ಯಾಕಂದ್ರ ನಾನ್ ಮದ್ವೆಗೆ ಮುಂಚೆ ಏನೈತೆ, ನಾ BA2 ಇದ್ದಾಗ ಫಿಕ್ಸ್ ಆತ್ ನಮ್ದ ಮದ್ವೆ. ಆದ್ರ ನಾವು 1 ವರ್ಷ BA ಡಿಗ್ರಿ ಕಂಪ್ಲೀಟ್ ಮಾಡೋ ಸಂಬಂಧ ಏನ್ ಮಾಡಿದ್ರ ಅಂದ್ರ 1 ವರ್ಷ ಗ್ಯಾಪ್ ಇಟ್ರ, ಅಂದ್ರೆ ಡಿಗ್ರಿ ಮುಗಿಲಿ ಅಂತ ಹೇಳಿ. ಡಿಗ್ರಿ ಮುಗಿದಿಂದ ಒಬ್ರ ಇಲ್ಲೇ ಶಿಕ್ಷಕರು ಅಂದ್ರೆ ಉಳ್ಳೇಗಡ್ಡಿ ಸರ್ ಅವರ ಶಿಕ್ಷಕರಾಗಿರ್ತಕ್ಕಂತ ಹಿರೇಮಠ ಸರ್ ಇದ್ರಿ ಸರ್. ಅವ್ರ ಏನ್ ಮಾಡಿ ಸಲಹೆ ಕೊಟ್ರ ಅಂದ್ರೆ, ಹೇಗೋ ಕನ್ನಡ ವಿಷಯ ಐತಿ, ನಂದ್ ಖಾಲಿ ಆದಿಂದ ಅವ್ರದ ತುಂಬ್ಕೋಬಹುದು, ನಿನ್ನ ಹೆಂಡತಿನ ಏನ್ ಮಾಡ್ರಿ B.Ed ಮಾಡ್ಸು ಅಂತ ಒಂದ್ ಸಲಹೆ ಕೊಟ್ರು. ಆ ಸಲಹೆ ಮೇಲೆಗೆ ಏನ್ ಮಾಡಿದ್ರ ಅಂದ್ರ ಸರ್ ಏನ್ ಮಾಡಿದ್ರು, ಆಯ್ತು ಅಂತ ಹೇಳಿ ಮದುವೆ ಆದಿಂದ ಅಂದ್ರೆ ನಾಳೆಗೆ 30 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ಆ ಒಂದ ವಿಷಯವನ್ನ ತಿಳ್ಕೊಂಡಂತ ಅವ್ರ ಏನ್ ಮಾಡ್ರ, ಆಯ್ತು ನಾ ಮಾಡಿಸ್ತೀನಿ ಅಂತಂದ್ರು. ಮದುವೆ ಆದಿಂದ ನಾ B.Ed ಮಾಡಿದ್ದೇನೆ. ಅಂದ್ರೆ ನನ್ನ ತಂದೆ ಮತ್ತು ಗಂಡ ಮತ್ತ ನನ್ನ ಕುಟುಂಬ ಸಂಪೂರ್ಣವಾದ ಒಂದ ಎಲ್ಲಾ ಜಾಯಿಂಟ್ ಫ್ಯಾಮಿಲಿ ಇತ್ತ, ಅತ್ತಿಗಳಿದ್ರು, ಆಮೇಲೆ ಮೈದನೂರು ನಾದ್ನೀರು ಎಲ್ಲರೂ ಒಂದು ಸಹಕಾರದಿಂದ ನಾವೊಂದು B.Ed ಮಾಡೀನಿ. B.Ed ಮಾಡಿದ ನಂತರ 2 ಮಕ್ಕಳಾದ ನಂತರ 2002 ಒಳಗ ಇಲ್ಲಿ ಖಾಲಿ ಜಾಗ ಐತೆ. ಅಂದ್ರ ಹಿರೇಮಠ ಸರ್ ಪೋಸ್ಟ್ ಖಾಲಿ ಇದ್ರಿಂದ ನನ್ನನ್ನ ಇಲ್ಲೇ ಹಂಗ ಟೆಂಪ್ರರಿ ಒಂದಿಷ್ಟು ಹೇಳಕ್ ಬರ್ರಿ ಅಂದಾಗ ನಾ ಇಲ್ಲಿ ಬನ್ನಿ, ಅಂದ್ರ ಹುಡುಗರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ 2003 ನಂದು ಅಪಾಯಿಂಟ್ಮೆಂಟ್ ಆಯ್ತು. ಕನ್ನಡ ಶಿಕ್ಷಕಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಆಯ್ತು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಸುಮಾರು 23 ವರ್ಷಗಳ ಕಾಲ ಸರ್ ಜೊತೆನ ಬರ್ತೀನಿ ನಾನು. ಅವ್ರ ಒಂದು ಸಹಕಾರ ಒಂದೈತಿ. ಯಾಕಂದ್ರ ಏನೋ ಒಂದು ಸಮಸ್ಯೆ ಬಂದ್ರೆ ಅವ್ರ ಎದುರಿಸ್ತಕ್ಕಂಥದ್ದ, ಧೈರ್ಯವಾಗಿರ್ತಕ್ಕಂಥದ್ದು, ಮತ್ ನನ್ ಸಪೋರ್ಟ್ ಆಗಿದಾರ. ನಾವೊಂದು ಈ ಹಂತಕ್ ಬಂದ್ರ ಯಾವಾಗ್ಲೂ ಜೊತೆಯಾಗಿರ್ತಕ್ಕಂಥವ್ರ ನಾವ. ಅಂದ್ರ ಅವರ ಒಂದು ಗುಣ ಯಾವ ರೀತಿ ಐತಂದ್ರ ನಾವು ಹೇಳಕನ ಬರುದಿಲ್ಲ. ಮಕ್ಕಳಲ್ಲಿ ಮಕ್ಕಳಾಗಿರ್ತಾರ, ದೊಡ್ಡವ್ರ ಜೊತೆ, ವಯಸ್ಸಾದವ್ರ ಜೊತೆ, ಇವ್ರ ಜೊತೆ ಅಂತ ಬೆರೆಯುದಿಲ್ಲ, ಎಲ್ಲರ ಜೊತೆ ಸಮಾನವಾಗಿ ಬೆರ್ತಕ್ಕಂಥದ್ದು, ವಿಶಾಲ ಹೃದಯ. ಯಾವಾಗ್ಲೂ ಇಲ್ಲಿ ಹಳೆಯ ವಿದ್ಯಾರ್ಥಿಗಳಾಯ್ತು, ಯಾರೇ ಭೇಟಿ ಆಗ್ಲಿ ಅವ್ರ ಒಂದ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವ್ರು, ಒಂದು ಖುಷಿ ಪಡ್ತಕ್ಕಂಥವ್ರು. ಮತ್ತೆ ಇಲ್ಲಿ ನಮ್ಮ ಶಾಲೆ ಆಯ್ತು, ಮನಿ ಆಯ್ತು, ಪರಿಸರ ನೋಡಿದಾಗ ಅವ್ರು ಹೇಳ್ತಾರೆ ಯಾವಾಗ್ಲೂ ಎಲ್ಲಾ ಬಂದಂತ ಅತಿಥಿಗಳನ್ನ ನಾವ ಸತ್ಕಾರ ಮಾಡ್ಬೇಕು. ಅವ್ರು ಯಾವ ರೀತಿ ಗುಣ ಬೆಳೆಸ್ಕೊಂಡ್ ಬಂದಾರಲ್ಲ ಅದನ್ನು ನಾವು ಬೆಳೆಸ್ಕೊಂಡ್ ಬಂದೇವಿ. ಮತ್ತ ಇಷ್ಟೆಲ್ಲ ಒಂದು ಒಳ್ಳೆಯದ. ಅವ್ರ ನಿವೃತ್ತಿ ಜುಲೈ 31 ಹೇಳ್ಬೇಕಂದ್ರ ಅವ್ರ ಜುಲೈ 31. ಅವ್ರೆಲ್ಲಾ ಹಳೆ ವಿದ್ಯಾರ್ಥಿಗಳೆಲ್ಲ ಕೂಡಿ 5ನೇ ತಾರೀಕ ಇಟ್ಕೊಳ್ಬೇಕಂತ ಮಾಡಿದ್ದಾರೆ. ಯಾಕಂದ್ರೆ ಮಳೆಗಾಲ ಕಾರ್ಯಕ್ರಮ ಸರಿ ಆಗುದಿಲ್ಲ ಅಂತೇಳಿ ಸುದೀರ್ಘವಾಗಿ ಸುಮಾರು 37 ವರ್ಷಗಳ ಕಾಲ ಅವ್ರು ಸರ್ವಿಸ್ ಮಾಡಿದ್ದಾರೆ. ಆದ್ರೂ ಇನ್ನೂವರೆಗೆ ಅವರ ಆ ಒಂದು ಶಕ್ತಿ ಹಂಗ ಯಾವಾಗ ನೋಡ್ತೀವಿ ಅವಾಗ ಎಲ್ಲಾ ಕೆಲಸದಲ್ಲಿ ತೊಡಗಿರ್ತಾರ್ರಿ ಅವ್ರ. ಧನ್ಯವಾದಗಳು ಸರ್. ವಿಶೇಷವಾಗಿ ಉಳ್ಳಗಡ್ಡಿ ಸರ್ ಅವರು ನಿಮ್ಮ ಒಂದ್ ರೀತಿ ಸಹ ಶಿಕ್ಷಕರು, ಜೊತೆಗೆ ನಿಮ್ಮ ಮುಖ್ಯ ಒಂದ್ ರೀತಿ ಗುರುಗಳು. ತಾವು ಸಹ ಕೈ ಕೆಳಗಡೆ ತುಂಬಾ ಸೇವೆ ಸಲ್ಲಿಸಿದ್ದೀರಾ, ಜೊತೆಗೆ ಸಹ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀರಾ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ ಸರ್? ಸರ್, ನಾವು ನಿಜವಾಗಿ ಹೇಳ್ಬೇಕು, ನಾವು ಸ್ಟಾರ್ಟಿಂಗ್ ಬಂದ್ಬೇಕಾದ್ರೆ 2002 ಇಲ್ಲಿ ಜಾಯ್ನ್ ಆದ್ವಿ ಸರ್. ಇಲ್ಲಿ ಬಂದಾಗಿನಿಂದ ಅವರು ನಮಗ್ ಬಹಳ ಒಡನಾಡಿಯಾಗಿ ಒಂದು ಯಾವುದೇ ರೀತಿಗೆ ಇರ್ತಕ್ಕಂಥ ಕೆಲಸ ಕಾರ್ಯಗಳಿದ್ರೆ ಮುಂದಾಳತ್ವದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನ ಮೂಡಿಸಿರ್ತಕ್ಕಂಥವ್ರು ನಮ್ಮ SS ಉಳ್ಳಗಡ್ಡಿ ಸರ್ ಅವರು. ನಮ್ಮ ಜೊತೆ ಶಿಕ್ಷಕರಾಗಿನೂ ಕೆಲಸ ಮಾಡಿದರು. ಈಗ ಸದ್ಯದೊಳಗ ಅವರು ಮುಖ್ಯೋಪಾಧ್ಯಾಯರಾಗಿ ಭರ್ತಿಯಾಗಿ ಸುದೀರ್ಘವಾಗಿರ್ತಕ್ಕಂಥ ಅವರ ಒಂದು ವಿದ್ಯಾರ್ಥಿ ಯಾವುದು ನಮ್ಮ ಶಿಕ್ಷಕರ ಒಂದು ಜೀವನದೊಳಗೆ ಸಾರ್ಥಕತೆ ಅನ್ನುವಂಥದ್ದನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಕೈಯೊಳಗೆ ಒಂದು 37 ಬ್ಯಾಚ್ ಹೋಗ್ಯಾವ ಸರ್. ಎಲ್ಲಾ ವಿದ್ಯಾರ್ಥಿಗಳು ಇಲ್ಲೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿನೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳಿಗೆ ಸೇವೆ ಸಲ್ಲಿಸ್ತಕ್ಕಂಥದನ್ನ ನೋಡಿದ್ರೆ ಆ ಒಂದು ಶಿಕ್ಷಕ ವೃತ್ತಿಯೊಳಗಿರ್ತಕ್ಕಂಥ ಒಂದು ತೃಪ್ತಿ ಏನಪ್ಪಾ ಅಂದ್ರೆ ಅಂತ್ಯ ಕಾಲದೊಳಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಂದ ನಾವು ಈ ಒಂದು ಸೇವೆಯನ್ನ ನಾವು ನೋಡ್ಕೊಳ್ಳೋದಾದ್ರೆ ಇದೊಂದು ಸಾರ್ಥಕತೆ ಅನ್ನುವಂಥದ್ದು ಎದ್ ಕಾಣ್ತೈತಿ ಶಿಕ್ಷಕ ವೃತ್ತಿಯೊಳಗ. ಯಾಕಂದ್ರ ಅವರು ನಮ್ಮ ಎಲ್ಲಾ ಶಿಕ್ಷಕ ಸಿಬ್ಬಂದಿ ಜೊತೆ ಬೆರೆಯುವುದಾಗುತ್ತೆ ಮತ್ತು ಮಕ್ಕಳ ಜೊತೆ ಮಕ್ಕಳನ್ನ ಪಾಠ ಮಾಡೋದ್ರೊಳಗ ನಾವು ಬಹಳ ಅಬ್ಸರ್ವೇಷನ್ ಮಾಡಿದ್ವಲ್ರಿ. ಅವ್ರ ಜೊತೆ ಗಣಿತವನ್ನು ಬೋಧನೆ ಮಾಡುವಾಗ ಆ ಗಣಿತದ ಜೊತೆಗೆ ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ವಿಲೀನಗೊಳಿಸಿ ಅದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನುವಂಥದ್ದನ್ನ
ಬಹಳ ಒಂದು ಮಾರ್ಮಿಕವಾಗಿ ನಗೆ ಹನಿಯ ಮುಖಾಂತರ ನಗಿಸ್ತಾ ಪಾಠವನ್ನು ಮಾಡೋದು ಅವರಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕಿಲ್ ಅಂತ ನಾವು ಕಂಡುಕೊಂಡಿದ್ದೀವಿ ಸರ್. ನಿಜವಾಗೂ ಇಂತಹ ಶಿಕ್ಷಕರನ್ನ ನಮ್ಮ ಶಾಲೆಗೆ ಇನ್ನೂ ಒಂದು ಅವರ ಒಂದು ಸೇವೆಯ ನಂತರನೂ ಕೂಡ ಈ ನಮ್ಮ ಶಾಲೆಗೆ ಅವರ ಒಂದು ಸೇವೆ ಯಾವತ್ತೂ ದೊರೀತಾನೆ ಇರಲಿ ಅನ್ನುವಂತ ಒಂದು ಆಶೆ ನನ್ನ ಸರ್. ನಿಜವಾಗ್ಲೂ ಇದೊಂದು ವಿಶೇಷವಾಗಿ ಮೊನ್ನೆ ತಾನೇ ವರದಿ ಮಾಡಿದೆ. ಅದರ ಮುಂದುವರಿದ ಭಾಗವಾಗಿ ನಮ್ಮ SS ಉಳ್ಳಾಗಡ್ಡಿ ಸಾಹೇಬರು ಗಣಿತ ಶಿಕ್ಷಕರು ಸಂಭಾವ್ಯ ವಿಭಾಗದ ಚಾಮಯ್ಯ ಮೇಷ್ಟ್ರೆ ಅಂತ ಕರೀತಾರೆ ಇವ್ರಿಗೆ. ವಿಶೇಷವಾಗಿ ಇವರು ಇವತ್ತು ಏನು ಇವ್ರಿಗೆ ಮತ್ತೆ ಇವರ ಕುಟುಂಬಕ್ಕೆ ಸನ್ಮಾನ ಮಾಡಿ ನೋಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಎಲ್ಲಾ ಶಿಕ್ಷಕರುಗಳಿಗೂ ಈ ರೀತಿ ಇರ್ಬೇಕಪ್ಪ ಅಂತ ಒಂದ್ ರೀತಿ ಮಾದರಿ ಆಗುತ್ತೆ. ಇವತ್ತು ಸಾಕಷ್ಟು ಜನಪ್ರತಿನಿಧಿಗಳಿರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಮತ್ತೆ ಅವರ ಬಂಧು ಬಳಗ ಇರ್ಬೋದು, ಶಿಕ್ಷಕ ವೃಂದ ಇರ್ಬೋದು, ಮಾಜಿ ಸೈನಿಕರಿರ್ಬೋದು, ಮತ್ತೆ ಹಳೆ ವಿದ್ಯಾರ್ಥಿಗಳ ಗೆಳೆಯರ ಬಳಗ ಇರ್ಬೋದು, ಸಾಕಷ್ಟು ಜನ ಒಂದ್ ರೀತಿ ಸಾಗರೋಪಾದಿಯಲ್ಲಿ ಬಂದು ಸನ್ಮಾನ ಮಾಡಿದರೆ ಸಾಕಷ್ಟು ಅವ್ರಿಗೆ ಒಂದ್ ರೀತಿ ಹೃದಯಪೂರ್ವಕವಾಗಿ ಹಾರೈಸಿದ್ರೆ. ಸರ್ ನಮಸ್ತೆ. ನಮಸ್ಕಾರ. ಇದು ಕಾರ್ಯಕ್ರಮ ಇಟ್ಕೊಂಡಿದ್ರೆ ಬಟ್ ಈ ರೀತಿ ನಿರೀಕ್ಷೆ ಮಾಡಿದ್ರೆ ನೀವು? ಈ ರೀತಿ ನಿರೀಕ್ಷೆನ ಮಾಡಿರ್ಲಿಲ್ಲ. ಮೊಟ್ಟ ಮೊದಲನೇದಾಗಿ ಈ ಅಭಿನಂದನಾ ಕಾರ್ಯಕ್ರಮ ಇದನ್ನ ಪ್ರಚಾರ ಮಾಡಿದಂತಹ ನಿಮ್ಮಂತಹ ಪತ್ರಿಕಾ ಮಾಧ್ಯಮದವರಿಗೆ ಮೊಟ್ಟ ಮೊದಲನೇದಾಗಿ ನಾ ಈ ಮೂಲಕ ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಮಾಡಿದಂತಹ ಈ ಒಂದು ಪ್ರಚಾರ ಬಹಳಷ್ಟು ರಾಜ್ಯ ಮೂಲೆಯಲ್ಲಿ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರ ನೋಡಿದಾಗ ನನಗ ಅಭಿನಂದನೆಗಳ ಮಹಾಪೂರ್ವೇ ಬಂತು. ಯಾಕಂತಂದ್ರ ನೀವು ಮಾಡಿದಂತ ಸಂದರ್ಶನಕ್ಕೆ ಬಹಳಷ್ಟು ವ್ಯೂಸ್ ಬಂದು ನಾ ಯಾವಾಗಲೂ ಫೇಸ್ಬುಕ್ ನಲ್ಲಿ ಹಾಕಿರ್ಲಿಲ್ಲ. ಮೊಟ್ಟ ಮೊದಲನೇದಾಗ ಫೇಸ್ಬುಕ್ ನಲ್ಲಿ ಹಾಕಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲ ಸಾರ್ವಜನಿಕರು ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನನಗನಿಸಿತ್ತು ಇವ್ರು ಎಲ್ಲ ಬರ್ತಾರೋ ಇಲ್ಲೋ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತಿನ ನೋಡಿದ್ರೆ ನಾ ಈಗಾಗಲೇ ಭಾಷಣದಲ್ಲಿ ಹೇಳಿದೆ, ಎಲ್ಲರೂ ಸತ್ತ ಮೇಲೆ ಸ್ವರ್ಗ ನೋಡುತ್ತಿದ್ರು. ಆದ್ರೆ ನಾ ಜೀವಂತವಾಗಿ ನಾ ವಿದ್ಯಾರ್ಥಿಗಳ ಮೂಲಕ ಅಭಿಮಾನಿಗಳ ಮೂಲಕ ಸ್ವರ್ಗವನ್ನು ನೋಡಿದ್ದೀನಿ ಅನ್ನುವಂತ ಒಂದು ನನ್ನ ಮನದಾಳದ ಮಾತನ್ನ ಈ ಮೂಲಕ ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ. ಸಾಕಷ್ಟು ಜನ ಒಂದು ಹಾರೈಸಿದ್ರೆ ಜನಪ್ರತಿನಿಧಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಬಂಧು ಬಳಗ ಇರ್ಬೋದು, ವಿಶೇಷವಾಗಿ ನಿಮ್ಮ ಶಿಕ್ಷಕ ವೃಂದ ಇರ್ಬೋದು, ಮತ್ತೆ ನಿಮ್ಮ ಒಂದ್ ರೀತಿ ಶಿಕ್ಷಣ ಇಲಾಖೆಯ ಉನ್ನತ ಒಂದ್ ರೀತಿ ವರ್ಗದವರು ಇರ್ಬೋದು, ಏನ್ ಹೇಳಿ ಬಯಸ್ತೀರಿ ಅವ್ರಿಗೆಲ್ಲ? ನಮ್ಮ ಅಧಿಕಾರಿ ವರ್ಗದವರಿಗೆ ನಾ ಈ ಮೂಲಕ ಏನು ಹೇಳ್ತಾ ಇದ್ದ ಅಂದ್ರೆ, ನನ್ನ ಈ ಸೇವೆ ಉದ್ದಕ್ಕೂ ನನಗೆ ಈ ಸೇವೆ ಮಾಡುವಂತಹ ಸಮಯದಲ್ಲಿ ನನಗೆ ಅಧಿಕಾರಿಗಳು ನೀಡಿದಂತಹ ಪ್ರತಿಯೊಂದು ಸಂದರ್ಭದಲ್ಲಿಯೂ ಪ್ರತಿಯೊಂದು ಸಮಯದಲ್ಲಿಯೂ ನನಗೆ ಸಹಾಯ ಸಹಕಾರ ನೀಡಿದಂತ ಸಾಕಷ್ಟು ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೋಡಿದ್ರೆ ನನ್ನ ಈ ಸೇವೆಯಲ್ಲಿ ನಾ ಅಧಿಕಾರಿ ವರ್ಗದವರ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರನ್ನ ಈ ಮೂಲಕ ಸ್ಮರಣೆ ಮಾಡಿದ್ರೆ ಮಾಡದೇ ಇದ್ರೆ ತಪ್ಪಾಗ್ತೈತೆ ಎನ್ನುವ ಮಾತನ್ನ ನನಗನಿಸ್ತಾ ಇದೆ. ಒಟ್ಟಾರೆ ಎಲ್ಲರಿಗೂ ಸಹ ಆಗಮಿಸಿ ನಿಮ್ಗೆ ಸನ್ಮಾನ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಮ ಮುಂದಿನ ಜೀವನ ಸುಖಕರ ಆಗಿರ್ಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸಿದ್ರೆ ಎಲ್ಲರಿಗೂ ಧನ್ಯವಾದ ಹೇಳಿ ಬಯಸ್ತಾರೆ. ನನಗೆ ನನ್ನ ಒಂದು ಈ ಅಭಿಮಾನದ ಸಮಾರಂಭಕ್ಕೆ ಸಾಕಷ್ಟು ಜನರು ವಾಟ್ಸಪ್ ಮೂಲಕ ಆಗಿರ್ಬೋದು, ಪತ್ರಿಕಾ ಮಾಧ್ಯಮದ ಮೂಲಕ ಆಗಿರ್ಬೋದು, ಫೋನ್ ಮುಖಾಂತರ ಆಗಿರ್ಬೋದು ಕೇಳಿದಾಗ ಅವರೆಲ್ಲರೂ ಬಂದು ಇವ ಅಭಿಮಾನದ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಆಗಮಿಸಿ ನನಗೆ ಸತ್ಕರಿಸಿ ಸನ್ಮಾನಿಸಕ್ಕಾಗಿ ಅವರಿವರೆನ್ನದೆ ಎಲ್ಲರಿಗೂ ಈ ನಿಮ್ಮ ಮೂಲಕ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ. ಒಟ್ಟಾರೆ ಸಂಪಂಗಾವಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ದಾಖಲೆ ಬರೆದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.